ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ನಮ್ಮ ಡೇ 4 ವಿಡಿಯೋ ಆಗಿರುತ್ತೆ ಫಾರ್ ಸೌತ್ ಇಂಡಿಯಾ ರೈಡ್. ಇವತ್ತು ಬೆಳಬೆಳಿಗ್ಗೆ ಎದ್ದು ನಾಗರ್ಕೋಯಿಲಿಂದ ಸೀದಾ ಬಂದಿದ್ದೀವಿ ಕನ್ಯಾಕುಮಾರಿ ಕಡೆಗೆ. ಕನ್ಯಾಕುಮಾರಿಲಿ ಸನ್ರೈಸ್ ನೋಡೋಣ ಅಂತೇಳಿ ಎಲ್ಲರೂ ಬೇಗ ಎದ್ದು ಬಂದ್ವಿ. ತುಂಬ ರಶ್ ಇದ್ರೂ ಒಳ್ಳೆ ಒಂದು ಸನ್ರೈಸ್ನ ಪರ್ಫೆಕ್ಟ್ ಸ್ಪಾಟಿಂದ ನೋಡಿದ್ವಿ. ಸನ್ರೈಸ್ ನೋಡ್ತಾ ನೋಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಅಲ್ಲಿಂದ ಎಲ್ಲರೂ ಮತ್ತೆ ಗಾಡಿ ತಗೊಂಡು ಕನ್ಯಾಕುಮಾರಿ ಸ್ಟ್ರೀಟ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟ್ವಿ. ಅಲ್ಲೇ ಇದ್ದಂಥ ಟೆಂಪಲ್ನ ವಿಸಿಟ್ ಮಾಡಿಕೊಂಡು ಅಲ್ಲೇ ಇದ್ದ ಚಿಕ್ಕ ಮಾರ್ಕೆಟ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಬೀಚ್ ಸೈಡ್ ವ್ಯೂ ತಗೊಳ್ಳೋಣ ಅಂತ ಬೀಚ್ ಸೈಡ್ ಹತ್ರ ಬಂದು ತಲುಪಿದ್ವಿ. ಸನ್ರೈಸ್ ನೋಡ್ತಾ ನೋಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಸೊ ಅಲ್ಲಿಂದ ಸೀದಾ ಹೊರಟ್ವಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಸರಣ ಭವನ್ ಹೋಟೆಲ್ಗೆ. ಸರಣ ಭವನ್ ಹೋಟೆಲಲ್ಲಿ ಒಳ್ಳೆ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬೋಟಿಂಗ್ ಮಾಡೋಕ್ಕೆ ಅಂತ ನೋಡಿದ್ವಿ. ಆದರೆ ಅವತ್ತು ತುಂಬ ರಶ್ ಇರೋದ್ರಿಂದ ಬೋಟಿಂಗ್ ಕೂಡ ಕ್ಯಾನ್ಸಲ್ ಆಗಿಬಿಟ್ಟಿತ್ತು. ಸೊ ಅಲ್ಲಿಂದ ರಿಟರ್ನ್ ನಾವು ರಾಮೇಶ್ವರಂ ಕಡೆ ಹೊರಡೋಣ ಅಂತ ಹೊರಟ್ವಿ. ಇನ್ಸ್ಟಾ 360ಲಿ ಹೈವೇಸ್ನ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಾವು ಬಂದ್ವಿ ಅಲ್ಲೇ ಇದ್ದಂತಹ ಒಂದು ಕೆಫೆ ಹತ್ರ. ಕೆಫೆದಲ್ಲಿ ನಾವೆಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ದೀವಿ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ವಿ. 1 ಅವರ್ ರೆಸ್ಟ್ ತಗೊಂಡು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಟುವರ್ಡ್ಸ್ ರಾಮೇಶ್ವರಂ. ರಾಮೇಶ್ವರಂ ಕಡೆ ಹೋಗ್ತಾ ಹೋಗ್ತಾ ಲಂಚಿಗೆ ಟೈಮ್ ಆಗೋಗಿತ್ತು. ಸೊ ಅಲ್ಲೇ ಇದ್ದಂತಹ ಹೋಮ್ ಮೇಡ್ ಕುಕ್ಕಿಂಗ್ ರೆಸ್ಟೋರೆಂಟ್ ಅಂತೇಳಿ ಒಂದು ರೆಸ್ಟೋರೆಂಟ್ ಹತ್ರ ನಿಲ್ಲಿಸಿದ್ವಿ. ಮಧ್ಯಾಹ್ನದ ಲಂಚ್ ಮುಗಿಸ್ಕೊಂಡು ನಾವು ನಮ್ಮ ಜರ್ನಿನ ರಾಮೇಶ್ವರಂ ಕಡೆಗೆ ಕಂಟಿನ್ಯೂ ಮಾಡಿದ್ವಿ. ಸೊ ಇಲ್ಲೇ ಇದ್ದಂತಹ ಹೈವೇಸ್ನ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಮಳೆಗೆ ಹಾಳಾಗಿರೋ ರೋಡ್ಸ್ನಲ್ಲೆಲ್ಲ ಗಾಡಿನ ಕ್ರೂಸ್ ಮಾಡಿಕೊಂಡು ನಾವು ಒಂದು ಟೀ ಬ್ರೇಕಿಗೆ ನಿಲ್ಲಿಸಿದ್ವಿ. ಸೊ ಅಲ್ಲಿ ಇಬ್ಬರು ಹುಡುಗರು ನಮ್ಮ ಬೈಕ್ಸ್ನೆಲ್ಲ ನೋಡಿ ನಮ್ಮ ಜೊತೆ ಫೋಟೋ ತಗೋಬೇಕು ಅಂತೇಳಿ ನಿಲ್ಲಿಸಿದ್ರು. ಸೊ ಅವ್ರ ಜೊತೆ ಮೆಮೊರೀಸ್ ಕ್ಯಾಪ್ಚರ್ ಮಾಡಿಕೊಂಡು ನಾವು ಕಂಟಿನ್ಯೂ ಮಾಡಿದ್ವಿ. ಫೈನಲಿ ರಾಮೇಶ್ವರಂ ತಲುಪಿದಾಗ ನೈಟ್ ಆಗಿಬಿಟ್ಟಿತ್ತು. ಸೊ ಪಂಬನ್ ಬ್ರಿಡ್ಜ್ ಮೇಲೆ ಗಾಡಿನ ಕ್ರೂಸ್ ಮಾಡಿಕೊಂಡು ಆ ತಂಪು ಗಾಳಿಯನ್ನು ಎಂಜಾಯ್ ಮಾಡಿಕೊಂಡು ನಾವು ನಮ್ಮ ರೂಮಿಗೆ ಹೋಗಿ ತಲುಪಿದ್ವಿ.